ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ಫೇಸ್ ನೋಡ್ತಾ ಇದ್ದೀರಾ. ಸೊ ಇವತ್ತು ನನ್ನ ಹತ್ರ MT-15 ಇದೆ. ಸೊ ನೋಡ್ಬೋದು ನೀವು, ನಮ್ಮ ಮಾವ ಅವ್ರದ್ದು ಸ್ವಲ್ಪ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಸಿದ್ದಾರೆ ಇದರಲ್ಲಿ. ಸೊ ಇದರ ಮೈಲೇಜ್ ಟೆಸ್ಟ್ ಮಾಡ್ತಾಯಿದ್ದೀನಿ ಇವತ್ತು. MT-15ಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ತಿರ್ಗಾಮಲ್ಲಿ ಯೂಟ್ಯೂಬಲ್ಲಿ ಆಗಿರ್ಬೋದು. ತುಂಬ ಜನ ಕಮೆಂಟ್ಸ್ ಆಗ್ತಾಯಿದ್ರಿ, ಎಷ್ಟು ಕೊಡುತ್ತೆ ಇದು, ಮೈಲೇಜ್ ಟೆಸ್ಟ್ ಮಾಡಿ ಅಂತ. ಸೊ ನೋಡಿ, ಇವಾಗ ಹೈವೇಲಿದ್ದೀನಿ, ಮೈಲೇಜ್ ಟೆಸ್ಟ್ ಮಾಡಿಬಿಡೋಣ. ಇವಾಗ ಗಾಡಿಯಲ್ಲಿ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ನ ಇವಾಗ ಖಾಲಿ ಮಾಡಬೇಕು. ಹೆಂಗೂ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಇವತ್ತು, ಸೊ ಹಂಗೆ ಮೈಲೇಜ್ ಟೆಸ್ಟು ಮಾಡಿಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಬನ್ನಿ ಈಗ ಹೊರಡೋಣ. ಇವಾಗ ಸದ್ಯಕ್ಕೆ ಬ್ಲಿಂಕ್ ಆಗ್ತಾಯಿದೆ ಪೆಟ್ರೋಲು. ಬ್ಯಾಗಲ್ಲಿ 2 ಬಾಟ್ಲಿದೆ. ಸೊ ಆ 2 ಬಾಟ್ಲಿಗೂ 1 ಲೀಟ್ರು ಫಿಲ್ ಮಾಡಿಸ್ಕೊತೀನಿ. 1 ಲೀಟ್ರು ಬಂದು ಫುಲ್ ಮೈಲೇಜ್ ಟೆಸ್ಟ್ ಮಾಡ್ತೀನಿ. 1 ಲೀಟ್ರು ಬಂದು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಲ್ವ, ತಿರ್ಗಾ ವಾಪಸ್ ಬರೋಕ್ಕಿರ್ಬೋದು, ಅದಕ್ಕೆ ಯೂಸ್ ಆಗುತ್ತೆ. ಸೊ ಇವಾಗ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಬಂಕಲ್ಲಿ 1 ಲೀಟ್ರು ಪೆಟ್ರೋಲ್ ಹಾಕ್ಸ್ಕೊತೀನಿ ಇವಾಗ 2 ಬಾಟ್ಲಿಗೂ. ಎಲ್ಲಿಗೆ? ಹಾಂ ಬನ್ನಿ, ಇರಿ ಒಂದು ನಿಮಿಷ ತೆಗಿತೀನಿ ರೀ. ಅಕ್ರಿ ಹತ್ತೀರಾ? ಅಕ್ಕಿ ಹಾಂ ಹಾಕಿದ್ರಾ? ಹಾಂ ಹಿಡ್ಕೊಳ್ರಿ. ಇದ ಹುಷಾರಾಗಿ ಹಿಡ್ಕೊಳ್ಜಿ. ಯಾವ ಊರು? ಹಾಂ ನಡ್ಕೊಂಬತ್ತಿಂದ? ಹೌದಾ, ಸರಿ. ಹಾಂ ನಮ್ಮದು ಈ ಸೈಡ್ ದೊಡ್ಡಬಳ್ಳಾಪುರ ಸೈಡು. ಹಾಂ ಇದ್ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೆ. ಹೆಂಗೋ ನಿಮ್ಮ ಆಶೀರ್ವಾದ ಜೈ. ಹೌದೌದು. ಯಾರು ಪೆಟ್ರೋಲ್ ಬಂಕ್ ಇಲ್ಲೇ ಐತೆ. ಅಣ್ಣ ಇದು 1 ಲೀಟ್ರು, ಇದಕ್ಕೆ 1 ಲೀಟ್ರು. ಫೋನ್ಪೇ 200 ಕ್ಯಾಪ್ ಅಣ್ಣ. ಥ್ಯಾಂಕ್ ಯು. ಇನ್ನೂರ 7. ಥ್ಯಾಂಕ್ಸ್ ಅಣ್ಣ. ಸೊ ಇವಾಗ ಫ್ಯೂಯಲ್ ಹಾಕ್ಸ್ಕೊಂಡಿದ್ದೀನಿ 2 ಬಾಟ್ಲಿಗೂ ಹೋಗ್ತಾ ಇದ್ದೀನಿ. ನೋಡಿ ಫುಲ್ ಖಾಲಿ ಆಯ್ತು ಇವಾಗ ಪೆಟ್ರೋಲು. ಒಂಚೂರು ಇಲ್ಲ, ಅದರಲ್ಲೂ ಇಲ್ಲ, ಏನೂ ಇಲ್ಲ, ಟೋಟಲ್ 0 ಖಾಲಿ. ಯಾರೋ ಟಿಫನ್ ಬಾಕ್ಸನ್ನು ಬೀಳ್ಸ್ಕೊಂಡು ಹೋಗ್ಬಿಟ್ಟವ್ರೆ. ನೋಡಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಕೇಳಿಸ್ತೈತಾ? ಸೊ ಟಂಕಿ ತೆಗೆದು ತೋರಿಸ್ಬಿಡ್ತೀನಿ ಬೇಕಿದ್ರೆ. ನೋಡಿ ಕಾಣಿಸ್ತೈತಾ? ಪ್ರಕಾರ ಕಾಣಿಸ್ತಿರಲ್ಲ. ಇವಾಗ 1 ಲೀಟ್ರ್ ಇದೆಯಲ್ಲ, ಎಕ್ಸಾಕ್ಟ್ 1 ಲೀಟ್ರು ಪೆಟ್ರೋಲ್ ಹಾಕ್ತೀನಿ ಇದಕ್ಕೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. MT-15 ಮೈಲೇಜ್ ಟೆಸ್ಟ್ ಅಂತ ಇದ್ರಿ, ನೋಡ್ಕೊಬಿಡಿ ಇವತ್ತು. ಬ್ರೋ ಚೆಲ್ಬಿಡ್ತೀನಿ ಅಂತ ಭಯ ಆಗ್ತೈತೆ.
ಚೆಲ್ಲೋದು ಬೇಡ, ಹಿಂಗೆ ಹಾಕ್ತೀನಿ, ನಿಧಾನಕ್ಕೆ ಹಾಕ್ತೀನಿ, ಪರವಾಗಿಲ್ಲ. ಒಂಚೂರು ಚೆಲ್ಲಿಲ್ಲ ಗುರು. ನೋಡಿ ಎಕ್ಸಾಕ್ಟ್ 1 ಲೀಟ್ರು MT-15 ಗಾಡಿ ಒಳಗೆ ಹೋಗೈತಿ. ಇವಾಗ ಬಾಟ್ಲು ತೆಗೆದು ಬ್ಯಾಗಲ್ಲಿ ಇಟ್ಕೊಳೋಣ ಇವಾಗ. ಓಕೆ, ಈಗ ಇದನ್ನು ಬ್ಯಾಗಲ್ಲಿ ಇಟ್ಕೊತಾ ಇದ್ದೀನಿ ಬಾಟ್ಲು. ಇನ್ನು ಏನಿಲ್ಲ ಅಂದರೂ 17 ಕಿಲೋಮೀಟ್ರ್ ಇದ್ದೀರಿ ಡೆಸ್ಟಿನೇಷನ್ಗೆ. ದೇವಸ್ಥಾನ ಬಂದು ಇನ್ನು 15 ಕಿಲೋಮೀಟ್ರೇನು ಐತೆ. ಸೊ 15 ಕಿಲೋಮೀಟ್ರು ಸ್ಟಾರ್ಟ್ ಆಯ್ತು ನೋಡ್ರಿ, ಗಾಡಿ ಸ್ಟಾರ್ಟ್ ಆಯಿತು. ಮೂವ್ ಮಾಡ್ತಾಯಿದ್ದೀನಿ. ಇರಿ ಫಸ್ಟ್ ಇದನ್ನು 0 ಮಾಡ್ಕೊಂಬಿಡೋಣ. ಇದು ಟ್ರಿಪ್ 1 ಇದು ನೋಡ್ಕೊಳ್ಳಿ. ಇದೇನು ಐತಲ್ಲ 9355, ಇದನ್ನು ರೀಸೆಟ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, 0 ಆಗಿದೆ. ಇವಾಗ ಓಡ್ತಾ ಇದ್ದೀನಿ, ಫಸ್ಟ್ನೇ ಗೇರ್ ಹಾಕಿದ್ದೀನಿ, ಮೂವ್ ಮಾಡ್ತಾಯಿದ್ದೀನಿ. ಒಂದೇ ಸೆಲ್ಫ್ಗೆ ಸ್ಟಾರ್ಟ್ ಆಯಿತು ಗಾಡಿ. ಈಗ 120 ಅಥವಾ 120 ಕಿಲೋಮೀಟ್ರ್ ಅಂದ್ಕೊಳ್ಳಿ ಮನೆಯಿಂದ ದೂರ ಇರೋದು. 0.1 ಕಿಲೋಮೀಟ್ರ್ ಇವಾಗ ಕಂಪ್ಲೀಟ್ ಆಗಿದೆ. ಹತ್ತತ್ರ ಮದ್ದೂರು ಹೊಡೆ ಕೇಳಿರ್ತೀರಲ್ಲ, ಸೊ ಆ ಊರಾಗಿದ್ದೀನಿ ಇವಾಗ. ನನಗೊಂದು ಯಾವತ್ತೂ ನಾನು ಕರ್ನಾಟಕದಲ್ಲಿ ಲೈಕ್ ಇಷ್ಟು ದೂರ ಎಲ್ಲ ಟ್ರಾವೆಲ್ ಮಾಡಿಲ್ಲ ಗಾಡಿಯಲ್ಲಿ. 0.5 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಇವಾಗ. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ. MT-15 ಮೈಲೇಜ್ ಟೆಸ್ಟ್ ಅಂತ ಕೇಳ್ತಾನೆ ಇದ್ರಿ. ಸೊ ಇವತ್ತು ಮೈಲೇಜ್ ಟೆಸ್ಟ್ ಮಾಡೇ ಬಿಡ್ತಾಯಿದ್ದೀನಿ. ಸೊ ಎಷ್ಟು ಕೊಡುತ್ತೆ, ಹೈವೇಲ್ಲೇ ಹೋಗ್ತೀನಿ ಮ್ಯಾಕ್ಸಿಮಮ್ ಲೈಕ್ 60-80 ಈ ರೇಂಜಲ್ಲೇ ಇರ್ತೀನಿ. ನೋಡೋಣ, ಲೈಕ್ ಹೈ ಸ್ಪೀಡಲ್ಲೇ ಒಂದು ಮೈಲೇಜ್ ಟೆಸ್ಟ್ ಹಾಕ್ಬಿಡ್ಲಿ. ನನ್ನ ಪ್ರಕಾರ ಏನಿಲ್ಲ ಅಂದರೂ ಒಂದು 40 ಕಣ್ಣು ಮುಚ್ಕೊಂಡು ಕೊಡುತ್ತೆ ಗುರು MT-15. ಇವಾಗ 100 ಕಿಲೋಮೀಟ್ರ್ ಬಂದಲ್ಲ, 110 ಕಿಲೋಮೀಟ್ರೇನೋ, ಅದರಲ್ಲೇ ಗೊತ್ತಾಯಿತು ನನಗೆ. ಲೈಕ್ ಮೈಲೇಜ್ ಮಾತ್ರ ಸೂಪರಾಗಿ ಕೊಡುತ್ತೆ MT-15 ಅಂತ. ಸೊ ನೋಡೋಣ ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಅಂತ. ಈಗ ಸದ್ಯಕ್ಕೆ 1 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. 10 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಮದ್ದೂರು ರೂಟಲ್ಲೇ ಹೋಗ್ತಾ ಇದ್ದೀನಿ ಇನ್ನೂ. ಕಡೆ ನೋಡ್ರಿ ಏನು ಚೆನ್ನಾಗೈತೆ. ಅಬ್ಬಾ ನೇಚರ್ ಮಾತ್ರ ಫುಲ್ಲು ಗ್ರೀನರಿ ಗುರು. ಹೈವೇಲ್ಲೂ ಅಷ್ಟೇ, ಅಕ್ಕಪಕ್ಕ ಎಲ್ಲ ಫುಲ್ಲು ಗಿಡ ಮರಗಳೇನು. ನೆಕ್ಸ್ಟ್ ನಾನೊಂದು ಟ್ರಿಪ್ ಹಾಕೋಣ ಅಂತ ಇದ್ದೀನಿ. ಲೈಕ್ ಯಾರಾದರೂ ಬರೋಂಗಿದ್ರೆ ಹೇಳಿ, ಯಾರಾದರೂ ಲೈಕ್ ಇಂಟ್ರೆಸ್ಟ್ ಇದ್ದವರು ನನ್ನ ಕಮೆಂಟಾಗಿ ತಿಳಿಸಿ. ಒಂದಿನ ಪ್ಲ್ಯಾನ್ ಮಾಡಿ ಹೋಗೋಣ. ನಾನು ನನ್ನ ಫ್ರೆಂಡ್ ಇಬ್ಬರು ಪ್ಲಸ್ ನೀವು ಯಾರಾದರೂ ಬರ್ತೀರಾ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯಿಂದ ಯಾರಾದರೂ ಬರ್ತೀರಾ ಅಂದರೆ ಬನ್ನಿ. ಧರ್ಮಸ್ಥಳದ ಸೈಡೆ, ಸಕಲೇಶ್ವರ ಆ ಸೈಡೆಲ್ಲ ಹೋಗೋದು. ಒಂದು 3 ಡೇಸ್ ಟ್ರಿಪ್ಪು. ರೂಮ್ಗೇನು ಇರೋಲ್ಲ, ಟೆಂಟು ಎಲ್ಲಿ ಬೇಕಾದ್ರೂ ಸ್ಟೇ ಆಗ್ತಿರೋ ಗೊತ್ತಿಲ್ಲ, ಎಲ್ಲಂದ್ರಲ್ಲೇ ಸ್ಟೇ ಆಗ್ತೀರಿ. ಸೊ ರಿಸ್ಕ್ ತೊಗೊಂಡು ಬರೋರು ಮಾತ್ರ ಬನ್ನಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದ ಯಾರಾದರೂ ಬರ್ತಾರೆ, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬರ್ತಾರೆ ಅಂತಂದರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ. ಸೊ ಈಗ 15 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ ಗುರು. ದೇವಸ್ಥಾನದಿಂದ ಇವಾಗ ಹೊರಡ್ತಾ ಇದ್ದೀನಿ. ದೇವಸ್ಥಾನದ ವಿಡಿಯೋ ತೋರಿಸ್ಬೋದಿತ್ತು, ನನಗಿಷ್ಟ ಇರಲಿಲ್ಲ. ನಾನು ಇದಕ್ಕೋಸ್ಕರ ಬಂದೆ, ದೇವಸ್ಥಾನ ತೋರಿಸ್ಬೇಕಂತ ಅಲ್ಲ. ಸೊ ಅದರಿಂದ ತೋರಿಸ್ತಾ ಇಲ್ಲ. ಇವಾಗ ಹೊರಟಿದ್ದೀನಿ ಮನೆ ಕಡೆ. ಇಲ್ಲೆಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ನೀರು ಹರಿತಾ ಇದೆ, ಪರಿಶುದ್ಧ ನೀರು ಹರಿತಾ ಇದೆ. ಈ ಸೈಡೆಲ್ಲ ಭತ್ತ ಬೆಳೆದವ್ರೆ ಜಾಸ್ತಿ. ನನಗಂತೂ ಒಂಥರ ಮನಃಶಾಂತಿ ಸಿಕ್ಬಿಡ್ತು ಇವತ್ತು. ಆಂಜನೇಯ ಸ್ವಾಮಿ ದರ್ಶನ ಆದರೆ ಒಂಥರ ಹಂಗೆ ಅನಿಸುತ್ತೆ. ಲೈಕ್ ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ. ಆ ನೆಮ್ಮದಿ ಅದು ಹೇಳ್ಕೊಳಕ್ಕಾಗಲ್ಲ. ಈ ಕಲ್ಲು ನೋಡ್ರಿ ಎಷ್ಟು ಚೆನ್ನಾಗೈತಿದು. ಇದ್ರೆ ಈ ಥರ ಪ್ಲೇಸಸಲ್ಲಿ ಮನೆ ಇರಬೇಕು. ಜೈ ಆಂಜನೇಯ, ಜೈ ಶ್ರೀರಾಮಚಂದ್ರನಿಗೆ. ಸದ್ಯಕ್ಕೆ 17.4 ಕಿಲೋಮೀಟ್ರು. ಇವಾಗ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಮನೆ ಕಡೆ ಹೊರಟಿದ್ದೀನಿ.
ಸೊ ಅಪ್ಡೇಟ್ ಮಾಡ್ತೀನಿ 20 ಕಿಲೋಮೀಟ್ರ್ ಆಗಿದ ತಕ್ಷಣ. ಇನ್ನು 20 ಕಿಲೋಮೀಟ್ರ್ ಕಂಪ್ಲೀಟ್ ಆಗ್ತಾ ಬರ್ತೈತೆ, 19.7 ಕಿಲೋಮೀಟ್ರು. ಸೊ ನಾನು ಯಾವಾಗಾದರೂ ಧರ್ಮಸ್ಥಳ ಹೋಗ್ಬೇಕಾದ್ರೆ ಈ ರೂಟ್ ನೋಡ್ತಾ ಇರಿ, ಈ ರೂಟ್ ನೋಡೇನು ಅವಾಗವಾಗ. ಇಲ್ಲಿ ಚೆನ್ನಾಗಿ ನದಿ ಹರಿತಾ ಇದೆಯಲ್ಲ, ಏನಾದರೂ ಗಾಡಿಯಲ್ಲಿ ಬಂದರೆ ಇಲ್ಲೆಲ್ಲ ನಿಲ್ಲಿಸಿ ಆ ನೀರಾಗೆಲ್ಲ ಆಟ ಆಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊತಾ ಇದ್ದೆ. ನೋಡಿದ್ರೆ ಇದು ಆ ಥರ ಏನಿಲ್ಲ, ಇಲ್ಲಿ ಚೆನ್ನಾಗಿದೆ. ಬಟ್ ಇಳಿದು ನೋಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಅಷ್ಟು ಇದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮನೆ ಹೋಮ್ ಬಂದು ನಂದು 121 ಕಿಲೋಮೀಟ್ರ್ ಏನೋ ಐತೆ. ಹೆಂಗೈತೆ ನೋಡ್ರಿ ನದಿ, ಹೆಂಗೆ ಹರಿತೈತೆ. ಇಲ್ಲಿ ಡ್ಯಾಮೇನ ಕಟ್ಟಿದ್ದಾರೆ, ಅದು ರೈಲ್ವೆ ಟ್ರ್ಯಾಕ್. ಬಸ್ಸಲ್ಲಿ ಹೋಗ್ಬೇಕಾದ್ರಂತೂ ಇದೊಂಥರ ಅದೇ ಬೇರೆ ಥರ ವರ್ಲ್ಡ್ ಇರುತ್ತೆ ಗುರು. ಗಾಡಿಯಲ್ಲಿ ಬೇರೆ ಥರ ವರ್ಲ್ಡ್ ಅಂದರೆ ಬಸ್ಸಲ್ಲೂ ಒಂಥರ ಬೇರೆ ಥರ ವರ್ಲ್ಡ್ ಇರುತ್ತೆ. ಟ್ರಾವೆಲ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಂ ನೋಡಿ, ಫುಲ್ ಹರ್ಕೊಂಡು ಹೋಗ್ತಾ ಐತೆ. ಬಸ್ಸಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಇದನ್ನೆಲ್ಲ ನೋಡಿದಾಗ ಒಂಥರ ಮೆಸ್ಮರೈಸಿಂಗ್ ಫೀಲು, ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಹೊರಟಿದ್ದೀನಿ. 19.9 20 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಇನ್ನು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ನಾನಂತೂ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ, ಬಿಸಿಲು ಬೇರೆ. 30 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಇವಾಗ 30 ಕಿಲೋಮೀಟ್ರು ಯಾವುದೇ ತರಹ ಜರ್ಕ್ ಇರ್ಬೋದು, ಏರ್ ತೊಗೊಳೋದಿರ್ಬೋದು, ಏನೂ ಇಲ್ಲ, ಆರಾಮ ಹೋಗ್ತೈತೆ ಗಾಡಿ. ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೋಡೋಣ. ಲಾಂಗ್ ಡ್ರೈವಲ್ಲಿ ಹೊಡಿಬೇಕಾದ್ರೆ ಗಾಡಿ ಅಪ್ರೈಟ್ ಪೊಸಿಷನ್ ಬರುತ್ತಲ್ಲ ಕುಂತ್ಕೊಳೋದಕ್ಕೆ, ಶೋಲ್ಡರ್ಸ್ ಮೇಲೆ ಸ್ವಲ್ಪ ಭಾರ ಬೀಳುತ್ತೆ, ಬೆನ್ನು ಸ್ವಲ್ಪ ನೋವು ಬರುತ್ತೆ. ಸೀಟ್ ಸ್ವಲ್ಪ ಕಂಫರ್ಟ್ ಐತೆ, ಬಟ್ ಬೆನ್ನು ಸ್ವಲ್ಪ ಜಾಸ್ತಿ ನೋವು ಬರುತ್ತೆ ಗುರು. ತುಂಬ ಲಾಂಗ್ ರೈಡ್ ಎಲ್ಲ ಹೊಡೆಯೋಕ್ಕಾಗಲ್ಲ ಇದರಲ್ಲಿ. ಮುಂದೆ ಬಂದು ಇದರಲ್ಲಿ ಅಪ್ ಸೈಡ್ ಡೌನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಮತ್ತು ಹಿಂದೆ ಮೋನೋಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಸ್ಪೀಡ್ ಬಂದು ಅನ್ಮ್ಯಾಚಬಲ್ಲು. ಈ 155cc ಬೈಕಲ್ಲಿ 4 ಸ್ಟ್ರೋಕ್ 4 ವ್ಯಾಲ್ವ್ ಕೊಟ್ಟಿದ್ದಾನೆ ಅಂದರೆ ಎಷ್ಟು ಇರಬೇಡ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೈಲೇಜ್ ಅಂತೂ ಕೇಳೋಕ್ಕೆ ಹೋಗಬೇಡಿ. 40 ಕಿಲೋಮೀಟ್ರ್ ಹತ್ರ ಕಂಪ್ಲೀಟ್ ಆಗ್ತಾ ಬರ್ತೈತೆ. 40 ಕಂಪ್ಲೀಟ್ ಆಗುತ್ತೆ, ಅಬೌವ್ 40ನೇ. ನನಗಂತೂ ಗೊತ್ತಿತ್ತು 40 ಮೇಲಂತೂ ಪಕ್ಕ ಅಂತ. 4 ಸರ್ವಿಸೋ ಏನೋ, 3 ಸರ್ವಿಸೋ 4 ಸರ್ವಿಸೋ ಆಗೈತೆ ಗಾಡಿದಾಗಲೇ. ನೋಡಿ 40 ಅಬೌವ್ ಕೊಡ್ತಾಯಿದೆ ಮೈಲೇಜು. ನಿಮ್ಮ ಮುಂದೆನೇ ಫುಲ್ಲು 0 ಮಾಡಿ ಟೆಸ್ಟ್ ಮಾಡಿರೋದು. ಒಬ್ಬೊಬ್ರು ಕಮೆಂಟ್ ಆಗ್ತಾಯಿದ್ರು ಕೆಲವೊಬ್ಬರು, ಇಲ್ಲ ಅಷ್ಟೊಂದು ಕೊಡಲ್ಲ ಹಂಗೆ ಹಿಂಗೆ ಅಂತ. ಯಮ ಕಂಪ್ನಿ ನಮ್ಮ ತಾತನ ಗುರು, ಏನು ಬರುತ್ತೋ ಅದನ್ನ ಹೇಳ್ತೀನಿ ನಾನು. ಸೊ ಜೆನ್ಯೂನ್ ರಿವ್ಯೂ ಆಗಿರುತ್ತೆ. ಲೈಕ್ ಯಾವುದೇ ಥರ ಏನು ಇದಿರಲ್ಲ. ಏನು ಫಸ್ಟು ಲೈಕ್ ಪೆಟ್ರೋಲ್ ಹಾಕೋಕ್ಕಿಂತ ಮುಂಚೆ ನೋಡ್ತೀನಿ ಪೆಟ್ರೋಲ್ ಐತಾ ಗಾಡಿಯಲ್ಲಿ ಇಲ್ಲ ಅಂತ. 0 ಇದ್ದಾಗ ಪೆಟ್ರೋಲ್ ಹಾಕ್ತೀನಿ, ಮತ್ತು ಕಂಪ್ಲೀಟ್ಲಿ 0 ಆದಾಗ ಎಷ್ಟು ಮೈಲೇಜ್ ಅಂತ ಚೆಕ್ ಮಾಡಿ ತಿಳಿಸ್ತೀನಿ. ಇದು ನನ್ನ ಜೆನ್ಯೂನ್ ರಿವ್ಯೂ ಆಗಿರುತ್ತೆ. ಕೆಲವೊಬ್ರು ಕಮೆಂಟ್ ಹಾಕಿ ತಿಳಿಸ್ತೀರಾ ಹಂಗೆ ಹಿಂಗೆ ಅಂತ, ಬಟ್ ಸ್ಟಿಲ್ ನಾನೇನು ಮಾಡಲ್ಲ ಗುರು. ಅದೇನಾಯ್ತೋ ಅದನ್ನು ನಾನು ಹೇಳ್ತೀನಿ ಅಷ್ಟೇ ಗುರು. ಈಗ ಗಾಡಿ ಏರ್ ತೊಗೊತೈತೆ. 44.9 ಕಿಲೋಮೀಟ್ರು, 45 ಕಿಲೋಮೀಟ್ರು ಕಂಪ್ಲೀಟ್ ಆಗೈತೆ ನನ್ನ ಪ್ರಕಾರ. 45 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ ನೋಡಿ. ಇವಾಗ ಏರ್ ತೊಗೊತೈತೆ, ನಿಧಾನಕ್ಕೆ ಏರ್ ತೊಗೊತ ಐತೆ. ಸ್ಟಾಪ್ ಆಯಿತು. ಫುಲ್ಲು ಗಾಡಿ ವಾಲ್ಸ್ತೀನಿ ಒಂದ್ಸತಿ. ಗಾಡಿ ವಾಲ್ಸಿದ್ಮೇಲೆ ಒಂದು ಸ್ವಲ್ಪ ಸ್ಟಾರ್ಟ್ ಆಗ್ತದೆ, ಒಂದು ಸ್ವಲ್ಪ ದೂರ ಕೂಡ ಹೋಗುತ್ತೆ. ಸೊ ವಾಲ್ಸ್ಬಿಟ್ಟು ಇನ್ನು 99 ಕಿಲೋಮೀಟ್ರ್ ದೂರ ಇದ್ದೀನಿ ಗುರು ಮನೆಯಿಂದ. ಸದ್ಯ ನೆಳ್ಳಾಗಿ ಬಂದು ನಿಂತ್ಕೊಂತು, ಊಟ ಇಲ್ಲ ಬೆಳಗ್ಗೆಯಿಂದ. ವಾಲ್ಸಿದ್ರೆ ಇರೋ ಪೆಟ್ರೋಲ್ ಎಲ್ಲ ಸೈಡ್ಗೆ ಹೋಗುತ್ತೆ ನೋಡಿ, ಸ್ಟಾರ್ಟ್ ಆಗುತ್ತೆ. ಅವಾಗ ಸ್ವಲ್ಪ ದೂರ ಹೋಗ್ಬೋದು. ಆವಾಗಲೇನು ಹಂಗೆ ಮಾಡಿದ್ವಿ ಅಷ್ಟೇ ಗುರು. ಎಕ್ಸಾಕ್ಟ್ 50 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ ಗುರು. ನಾನೇನು ಪೆಟ್ರೋಲ್ ಹಾಕಿ ಓಡಿಸ್ತಾ ಇಲ್ಲ ನೋಡಿ, ಈ ಥರ ಬಗ್ಸಿ ಅದರಲ್ಲಿ ಕೊನೆಯಲ್ಲಿರೋ ಅಂಥ ಪೆಟ್ರೋಲ್ನೆಲ್ಲ ತೆಗೆದು ಎಷ್ಟೋಗುತ್ತೆ ಅಂತ ಓಡಿಸ್ತಾ ಇದ್ದೀನಿ ಅಷ್ಟೇ. ಲಾಸ್ಟ್ ಫೈನಲ್ಲಾಗಿ ಆ ಪೈಪ್ ಹೋಗ್ತಾ ಸೈಡಲ್ಲಿ ಇರುತ್ತೆ ಸ್ವಲ್ಪ ಪೆಟ್ರೋಲು. ಆ ಪೆಟ್ರೋಲ್ ಹೋಗ್ಬೇಕಂದ್ರೆ
ಆ ಥರ ಒಂದು ಅರ್ಧ ಕಿಲೋಮೀಟ್ರು ಹಿಂಗೆ ಆ ಥರ ಬಗ್ಸಾಗ ಒಂದು ಸ್ವಲ್ಪ ಮುಂದೆ ಹೋಗುತ್ತೆ ನಿಂತ್ಕೊಳ್ಳುತ್ತೆ, ಒಂದು ಸ್ವಲ್ಪ ಮುಂದೆ ಹೋಗುತ್ತೆ ನಿಂತ್ಕೊಳ್ಳೋದು, ಹಂಗೆ ಆಗ್ತಾಯಿದೆ ಗುರು. ನೋಡಿ ವಿತೌಟ್ ಪೀಲಿಯನ್ನು ನೋಡಿ, ಹಿಂದೆ ಯಾರೂ ಇಲ್ಲ, ವಿತೌಟ್ ಪೀಲಿಯನ್ನು ಹೈವೇಲಿ ಕಾನ್ಸ್ಟೆಂಟಾಗಿ ಹೊಡಿತೀನಿ ಅಂದರು 52.52 ಕಿಲೋಮೀಟ್ರ್ ಗುರು ಮ್ಯಾಕ್ಸಿಮಮ್ ಅಷ್ಟೇ. ನೋಡಿ ಇನ್ನೊಂದು ಸತಿ 2 ಸತಿ ಸೆಲ್ಫ್ ಕೊಡ್ತೀನಿ, ಜಾಸ್ತಿ ಕೊಡೋದು ಬೇಡ, ಅಷ್ಟೇ. 52.4 ಕಿಲೋಮೀಟ್ರು ಟೋಟಲ್ಲು. ಇನ್ನೊಂದು ಸತಿ ನೋಡ್ಕೊಳಂಗಿದ್ರೆ ನೋಡ್ಕೊಬಿಡಿ. ನೋಡಿ ಇವಾಗ ನಾನು 92 ಕಿಲೋಮೀಟ್ರ್ ದೂರ ಇದ್ದೀನಿ ಮನೆಯಿಂದ. ಇವಾಗ ನನ್ನ ಹತ್ರ ಬ್ಯಾಗಲ್ಲಿ 1 ಲೀಟ್ರ್ ಪೆಟ್ರೋಲ್ ಇತ್ತಲ್ಲ, ಆ 1 ಲೀಟ್ರನ್ನ ಇವಾಗ ಹಾಕ್ಕೊಂಡು ಮನೆ ಕಡೆ ಹೊರಡ್ತೀನಿ ಅಷ್ಟೇ. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತೀರಾ, ಅದೇನಕ್ಕೆ ಸಬ್ಸ್ಕ್ರೈಬ್ ಆಗೋಲ್ಲ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಚೆಲ್ಲೋಯ್ತು, ಆವಾಗಲೇ ಚೆಲ್ಲಿಲ್ಲ ನಾನು. ಸೊ ಇದೇ ಥರ ಸೂಪರ್ ಡೂಪರ್ ಕಂಟೆಂಟ್ ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಹಂಗೆ ಲೈಕ್ ಮಾಡಿ ಏನಾದರೂ ಇಷ್ಟ ಆದರೆ. ನೋಡಿ ಈ ಬಿಸಿಲಲ್ಲಿ ಅಪ್ಪ ದೇವರೇ, ಸುರಿಯೋ ಬಿಸಿಲಲ್ಲಿ ವಿಡಿಯೋ ಮಾಡ್ತೀರಿ. ಮೋಟೋ ವ್ಲಾಗಿಂಗ್ ಅಷ್ಟು ಈಸಿ ಅಲ್ಲ ಗುರು, ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಅನ್ಕೋಬೋದು ಕೆಲವೊಬ್ಬರು ಬರೀ ಮುಂದೆಗಡೆ ಕ್ಯಾಮ್ರಾ ಹಾಕ್ಕೊಂಡು ಹೊರಟ್ಬಿಟ್ರೆ ಆಗೋಯ್ತು ಮೋಟೋ ವ್ಲಾಗಿಂಗ್, ಏನೋ ಒಂದು ಮಾತಾಡಿಕೊಂಡು. ಅದಕ್ಕೆ ಸ್ಕ್ರಿಪ್ಟ್ ಬರೀಬೇಕಾಗುತ್ತೆ, ಈ ಥರ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸತಿ ನಾವು ಅಂದ್ಕೊಂಡಿರ್ತೀರಿ, ಒಂದೊಂದು ಸತಿ ಕ್ಯಾಮ್ರಾನೇ ಆನ್ ಆಗಿರಲ್ಲ, ಒಂದೊಂದು ಸತಿ ಮೈಕ್ ಆನ್ ಆಗಿರಲ್ಲ, ತುಂಬ ಕಷ್ಟಗಳು ಇರ್ತವೆ. ನೋಡಿ ಒಂದೇ ಸೆಲ್ಫಿಗೆ ಸ್ಟಾರ್ಟ್ ಆಯಿತು. ಸೊ ಟೋಟಲ್ ಹೇಳಿದ್ನಲ್ಲ, ನೋಡ್ಕೊಬಿಡಿ ಇನ್ನೊಂದು ಸತಿ. 52.4 ಕಿಲೋಮೀಟ್ರು ಕಂಪ್ಲೀಟ್ ಆಗಿದೆ. MT-15 ಮೈಲೇಜ್ ಎಷ್ಟಪ್ಪ ಕೊಡುತ್ತೆ ಅಂದರೆ ಇಷ್ಟು. ಸೊ ನೆಕ್ಸ್ಟ್ ಯಾರಾದರೂ ಕೇಳ್ತಾರೆ ಅಂದರೆ, ಅಥವಾ ನಿಮಗೆ ನಾಲೆಜ್ಗೆ ಇಷ್ಟು ಕೊಡುತ್ತೆ ನೋಡಿರಿ, 52.4 ಕಿಲೋಮೀಟ್ರು ಕೊಡುತ್ತೆ ಮೈಲೇಜು. ಸೊ ಅದು ಸೈಡು ಹಂಗೆ ಹಿಂಗೆ ಮಲಸ್ಕೊಂಡೆಲ್ಲ ಬರಬೇಕಾದ್ರೆ ನಮಗೆ ಅಷ್ಟು ಮೈಲೇಜು, ಮತ್ತು ಡೌನ್ ಇರಬೇಕಾದ್ರೆ ಆರಾಮಾಗಿ ಬಂತು. ವಿತೌಟ್ ಪಿಲಿಯನ್ ಹೋಗ್ತಾ ಇರೋದು, ಅದರಿಂದನೇ ಇಷ್ಟು ಬಂದಿರೋದು. ಇಲ್ಲ ಅಂತಂದಿದ್ರೆ 48 ಲಾಸ್ಟು, ನನ್ನ ಪ್ರಕಾರ 48 ಒಳಗಡೆನೇ ಬರ್ತಾಯಿತ್ತು. ವಿತ್ ಪಿಲಿಯನ್ ಎಲ್ಲ ಹೋದರೆ ಅಷ್ಟೇ. ಸೊ ವಿತೌಟ್ ಪಿಲಿಯನ್ನು ಹೈವೇ ಆಗಿರೋದ್ರಿಂದ ಕೆಲವೊಂದು ಕಡೆ ಡೌನ್ ಬಂದಿತ್ತು, ಆ ಮೂಮೆಂಟಮ್ ಕ್ಯಾಪ್ಚರ್ ಆಯಿತು. ಸೊ ಟೋಟಲಾಗಿ 52.4 ಕಿಲೋಮೀಟ್ರ್ ಮೈಲೇಜ್ ಬಂದಿದೆ. ಇದು ಜೆನ್ಯೂನ್ ರಿವ್ಯೂ ಆಗಿರುತ್ತೆ, ಯಾವುದೇ ತರಹ ಏನು ಸ್ಪಾನ್ಸರ್ ಏನೂ ಇಲ್ಲ ಗುರು. ಪಕ್ಕಾ 100% ಟ್ರೂತಾಗೆ ಮಾಡಿರೋ ಅಂಥ ವಿಡಿಯೋ, 100% ಟ್ರೂತಾಗೆ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೋಡ್ತಾ ಇದ್ದೀನಿ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ವಿಡಿಯೋಸ್ ಕೂಡ ವ್ಯೂಸ್ ಇವಾಗ ಜಾಸ್ತಿ ಆಗ್ತಾಯಿದೆ. 500 ನೋಡಿಸ್ಬಿಡ್ತೀನಿ ರೀ, ನೋಡೇ ಬಿಡೋಣ ಎಷ್ಟಾಗೈತೆ ಸಬ್ಸ್ಕ್ರೈಬರ್ಸ್ ಏನು ಕತೆ ಅಂತ. 587 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ಹತ್ತತ್ರ 1000 ಹೋರಾಡ್ತಾ ಇದ್ದೀನಿ ಇವಾಗ. ಆದಷ್ಟು ಬೇಗ 1000 ಕಂಪ್ಲೀಟ್ ಮಾಡಿಸ್ಬಿಡಿ. ಮೊನ್ನೆ NS 200 ವಿಡಿಯೋ ಇಲ್ಲೇ ಐತೆ ನೋಡಿ, 159 ಏನೋ ಹೋಗೈತೆ, ಇನ್ನೂ ಹೋಗ್ತಾ ಇತ್ತದು. ಈ ನಡುವೆ ನಾನೇ ಸ್ವಲ್ಪ ವಿಡಿಯೋಸ್ ಮಾಡ್ದಿರೋ ಸ್ವಲ್ಪ ಲೇಸಿ ಬಿದ್ದಿದೆ, ಅದರಿಂದ ಸ್ವಲ್ಪ ಚಾನಲ್ ಡಿಗ್ರೋತ್ ಆಗಿತ್ತು. ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಜೈ ಆಂಜನೇಯ, ಜೈ ಶ್ರೀರಾಮ್. ಎಲ್ಲರೂ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್ ಗಾಯ್ಸ್. ಎಲ್ಲಿಗೆ? ಹಾಂ, ಓಕೆ. ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಕುಣಿಗಲ್ಲು? ಇಲ್ಲಿಂದ 3 ಕಿಲೋಮೀಟರ್ ಅಷ್ಟೇನಾ? ಯಾವ ಊರಿದು? ತರೀಕೆ. ಮಿಸ್ಟರ್ ಕ್ರೇಜಿ ಕನ್ನಡಿಗ ಅಂತ ಫೋನ್ ಐತಾ? ಓ ಶಟ್.
160 ಹಾಕಿ ಆಂಟಿ. ಕಾರ್ಡ್ ಐತಲ್ಲ? ಚಾರ್ಜಿಂಗ್ ವೈರ್ ಆಯ್ತಾ? ಹೋಗ್ಲಿ, ಫೋನ್ ಚಾರ್ಜಿಂಗ್ ಹಾಕ್ಬೇಕು ಸ್ವಲ್ಪ. ಶೆಟ್, ಇವಾಗ ಆಗಲ್ಲ ಬಿಡಿ. ಆಗಲೇ ಸರ್ಚ್ ಮಾಡಿಬಿಟ್ಟೇನೋ. ಹಾಂ, ಅದೇ. ಟ್ರೈ ಮಾಡಿ. ಥ್ಯಾಂಕ್ಸ್ ಲೈ.